ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಇಂದಿನ ಒಂದು ವಿಷಯ ಯಾವುದೆಂದರೆ, ಇಲ್ಲಿ ಕಲಬುರಗಿ ಜಿಲ್ಲೆಯ ಕಲಚೂರಿಯ ಶಾಸನಗಳ ಸಾಂಸ್ಕೃತಿಕ ಆದಂತಹ ಒಂದು ಅಧ್ಯಯನಗಳ ಬಗ್ಗೆ ಕುರಿತು ಒಂದು ಮಾಹಿತಿ. ಇಲ್ಲಿ ಕಲಚೂರಿ ಅವರ ರಾಜಕೀಯವಾದಂತಹ ಒಂದು ಚರಿತ್ರೆಯನ್ನು ನೋಡುವುದಾದರೆ, ಕ್ರಿಸ್ತ ಶಕ 1155ರಿಂದ 56ರಲ್ಲಿ ಕಲ್ಯಾಣದ ಚಾಲುಕ್ಯರ 3ನೆಯ ತೈಲಪ್ಪನಿಂದ ಕರ್ನಾಟಕದ ಸಾಮ್ರಾಜ್ಯವನ್ನು ಕಿತ್ತುಕೊಂಡು 25 ವರ್ಷಗಳ ಕಾಲ ಕನ್ನಡ ನಾಡಿನ ಆಧಿಪತ್ಯವನ್ನು ನಿರಂತರವಾಗಿ ನಿರ್ವಹಿಸಿದ ಕಲಚೂರಿಯ ವಂಶಕ್ಕೆ ಕನ್ನಡ ನಾಡಿನ ಇತಿಹಾಸದಲ್ಲಿ ವಿಶಿಷ್ಟವಾದಂತಹ ಒಂದು ಸ್ಥಾನವಿದೆ. ಈ ಮನೆತನದ ಉಗಮವನ್ನು ಕುರಿತು ಇತರೆ ರಾಜಮನೆತನಗಳಂತೆ ವಿಶಿಷ್ಟವಾದಂತಹ ಐತಿಹ್ಯಗಳ ಇಲ್ಲದೆ ಇದ್ದರೂ ಕೆಲವು ಶಾಸನಗಳಲ್ಲಿ ಭಿನ್ನವಾಗಿ ಅಭಿವ್ಯಕ್ತವಾಗಿರುವುದಲ್ಲದೆ ಪೌರಾಣಿಕವಾಗಿ ಮತ್ತು ಹಿನ್ನೆಲೆಯಲ್ಲಿಯೂ ವಿವರಿಸುವುದನ್ನು ಗಮನಿಸಬಹುದಾಗಿದೆ. ಈ ಕಲಚೂರಿಯವರ ಒಂದು ಮೂಲ ನೋಡುವುದಾದರೆ, ಮೊದಲನೇದಾಗಿ ಶಾಸನಗಳಲ್ಲಿ ಕಲಚೂರಿ ಎಂಬ ಹೆಸರು ವಿವಿಧ ರೂಪಗಳಲ್ಲಿ ಸಿಗುತ್ತದೆ. ಮಂಗಳೇಶನ ಮಹಾಕೂಟ ಶಾಸನದಲ್ಲಿ ಕಲತಸೂರಿ ಎಂದು ಕರೆದರೆ, ಕೌತಮ್ ಶಾಸನದಲ್ಲಿ ಕಲಚೂರಿ ಎಂದು, ಇನ್ನೊಂದೆಡೆ ಕಲಚೂರಿ ಎಂದು ಹೇಳಿದೆ. ಸೊರಬದ ಶಾಸನದಲ್ಲಿ ಕಳತುರ್ಯ ಎಂದಿದೆ. ನಂತರ ಬಿಜಾಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಚಡಚಣ ಗ್ರಾಮದ ಶಾಸನಗಳಲ್ಲಿ ಕಲತ್ ಸೂರ್ಯ ಎಂಬ ಉಲ್ಲೇಖವಿದೆ. ತದನಂತರ ಕ್ರಿಸ್ತ ಶಕ 1129ರ ತದಲಬಾಗಿ ಶಾಸನದಲ್ಲಿ ಕಲಚೂರ್ಯ ಎಂಬ ಹೆಸರಿದೆ. ನಂತರ ಕ್ರಿಸ್ತ ಶಕ 1135ರ ಔರಾದದ ಶಾಸನದಲ್ಲಿ ಬಿಜ್ಜಳನನ್ನು ಕಲಚೂರ್ಯ ಕುಳಕಮಳ ಮಾತೃ ನಮ್ದಡಂ ಎಂದು ಹೊಗಳಲಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಕಲಚೂರ್ಯ ಎಂಬ ಹೆಸರಿದೆ. 6 ಹೀಗೆ ಶಾಸನಗಳಲ್ಲಿ ಕಲಚೂರ್ಯರು ವಿವಿಧ ಹೆಸರುಗಳಿಂದ ಉಲ್ಲೇಖಿತರಾಗಿದ್ದಾರೆ. ಇಲ್ಲಿ ಕನ್ನಿಂಗ್ಹ್ಯಾಮ್ ಅವರು ಚೇದಿ ದೇಶಕ್ಕೆ ಮೂಲತಃ ಚಿತ್ರಾಂಗದಿ ಎಂಬ ಹೆಸರಿತ್ತು. ಕಾಲಾಂತರದಲ್ಲಿ ಅದು ಚೇದಿ ಎಂದು ರೂಪಾಂತರ ಹೊಂದಿತ್ತು. ತದನಂತರ ಕರ್ನಾಟಕದ ಕಲಚೂರ್ಯರ ಮೂಲ ಶಾಖೆಯವರು ತಾವು ಚೇದಿಯ ಕಲಚೂರ್ಯರೆಂದು ಹೇಳಿಕೊಂಡಿದ್ದಾರೆ. ನಂತರ ಈ ಕಲಚೂರಿ ಪದದ ಅರ್ಥ ಏನು, ಈ ಪದ ಹೇಗೆ ಉಗಮವಾಯಿತು ಎನ್ನುವುದರ ಬಗ್ಗೆ